ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ರಿಗೂ ಸ್ವಾಗತ. ವೆಲ್ಕಮ್. ಇಂದಿನ ಟಾಪಿಕ್ಕು ಸುಖ ದುಃಖ. ಅಂದರೆ ನಮ್ಮೆಲ್ರಿಗೂ ಇದು ಒಂಥರ ಸೂಕ್ಷ್ಮವಾದ ವಿಚಾರ. ಅಟ್ ದ ಸೇಮ್ ಟೈಮ್ ಎಲ್ಲರ ಬಾಳಿನಲ್ಲೂ ಸುಖ ದುಃಖ ಇದ್ದೇ ಇರುತ್ತೆ. ಈ ನಮ್ಮ ಬಾಳಿನಲ್ಲಿ ಬರೋ ಸುಖ ಸಂತೋಷದ ಕ್ಷಣಗಳೇ ಒಂದು ರೀತಿಯಲ್ಲಿ ಸೂಕ್ಷ್ಮವಾದವುಗಳು ಅಂತ ನಂಗನ್ಸುತ್ತೆ. ನಾವು ಈ ಸುಖವನ್ನು ಸಂತೋಷವನ್ನು ಹರ್ಷ, ನಲಿವು, ಉಲ್ಲಾಸ, ಹಿಗ್ಗು, ಖುಷಿ, ಮೋಜು, ವಿನೋದ ಹೀಗೆ ಮೊದಲಾದ ಅನೇಕ ಸಮಾನಾರ್ಥಕ ಪದಗಳನ್ನು ಉಪಯೋಗಿಸಿ ಕರಿತೀವಿ. ಆದರೂ ಕೂಡ ಸುಖ ಅನ್ನೋದು ಒಂದು ಅಗಮ್ಯವಾದ ಲೋಕವಾಗೇ ಉಳಿದುಬಿಡುತ್ತೆ. ಸುಖದಲ್ಲಿ ಕಷ್ಟ, ಕಾರ್ಪಣ್ಯ, ದುಃಖ, ನೋವುಗಳಿಲ್ಲ ಅನ್ನೋದ್ರ ಜೊತೆಗೆ ಸುಖವೆಂದೂ ಕೂಡ ಈ ದಂಡಿಯಾಗಿ ಒಂದು ಬುಟ್ಟಿಯಲ್ಲಿ ಮೊಗೆದು ಅಳೆಯುವಷ್ಟಂತೂ ಸಿಗೋದೇ ಇಲ್ಲ ಅಲ್ವಾ? ಸುಖ ಅನ್ನೋದು ಈ ಮಳೆ ದಿನಗಳಲ್ಲಿ ಬರೋ ಕೋಲ್ ಮಿಂಚಿನ ಹಾಗೆ, ಹೀಗೆ ಬಂದು ಹಾಗೆ ಮಿಂಚಿ ಹೋಗ್ಬಿಡುತ್ತೆ. ಎಷ್ಟೋ ಸಮಯ ಅದು ಮಿಂಚಿ ಮಾಯವಾಗೋದು ಗೊತ್ತಾಗೋದು ಇಲ್ಲ. ಅದರಲ್ಲೂ ಮೋಡ ಕವಿದ ಆಕಾಶ ಇದ್ದರೆ ಮುಗದೇ ಹೋಯಿತು. ದೂರದಲ್ಲೆಲ್ಲೋ ಮಿಂಚಿ ಮಾಯವಾಗೋ ಮಾಯಾಂಗನೆ ಹಾಗೆ ಅದು ಇದ್ದಂಗೆ ಕಾಣಲ್ಲ. ನನಗನ್ಸುತ್ತೆ ಈ ಕಾರಣದಿಂದಲೇ ಇರಬೇಕು ಇಂಗ್ಲೀಷ್ನವರು ಚೆನ್ನಾಗಿರೋದಕ್ಕೆ ಆಸಮ್ ಅಂತ ಹೇಳೋದು. ಏಕೆಂದರೆ ಅದರಲ್ಲಿ ಸಮ್ ಅಡಕವಾಗಿದೆ. ಅದೇ ಮನಸ್ಸಿಗೆ ಬೇಡವಾದ ಏನಾದರೂ ವಿಷಯ ಏನಾದರೂ ಇದ್ದರೆ ಅದಕ್ಕೆ ಆಫುಲ್ ಅಂತ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ನಮಗೆ ಬೇಡವಾದ ವಿಚಾರಗಳು ಫುಲ್ಲಾಗಿಯೇ ತೋರೋದು. ಸುಖ ಸಂತೋಷಗಳು ಹಿತಮಿತವಾಗಿಯೂ ಕಷ್ಟ ಕಾರ್ಪಣ್ಯಗಳು ದಂಡಿಯಾಗಿ ಬರುತ್ತವೆ ಅಂತ ಇಂಗ್ಲೀಷ್ನವರು ಯಾವತ್ತೋ ತಿಳ್ಕೊಂಡು ಈ ಆಸಮ್ ಆ್ಯಂಡ್ ಆಫುಲ್ ಅನ್ನೋ ಎರಡೇ ಪದದಲ್ಲಿ ಅವರು ಅದನ್ನು ತೋರಿಸ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಜಾಣ್ಮೆಯನ್ನು ನಾವು ಮೆಚ್ಚಬೇಕಾದ್ದೆ. ಈಗ ಎಲ್ರಿಗೂ ಎಲ್ಲ ಕಾರಣಕ್ಕೂ ಖುಷಿಯಾಗಲ್ಲ. ಯಾರ್ಯಾರಿಗೂ ಯಾವ್ಯಾವುದೋ ಕಾರಣಕ್ಕೆ ಖುಷಿಯಾಗತ್ತೆ. ಇಡೀ ದಿನ ದಣದ ತಾಯಿ ತನ್ನ ಮಗುವಿನ ಒಂದು ಕಿರುನಗೆಯನ್ನು ನೆನಪಿಸಿಕೊಳ್ಳೋದ್ರ ಮೂಲಕ ಆಕೆ ತನ್ನ ದಣಿವನ್ನು ಮರಿಬಲ್ಲಳು. ಸಂಜೆ ಒಮ್ಮೊಮ್ಮೆ ಒಂದು ಒಳ್ಳೆಯ ಚಹಾ ಕುಡಿದಾಗ, ಮಲೆನಾಡಿನ ಮಳೆ ಅಥವಾ ಚಳಿ ಪ್ರಕೃತಿಯಲ್ಲಿ ಮುಂಜಾನೆ ಒಂದು ಮಜಬೂತಾದ ಫಿಲ್ಟರ್ ಕಾಫಿ ಕುಡಿದಾಗ, ಅಥವಾ ಬೇಸಿಗೆ ಬಿಸಿಲಿನ ಬಳಲಿಕೆಯಲ್ಲಿ ಒಂದು ಶುಂಠಿ ಹಾಕಿದ ಮಜ್ಜಿಗೆ ಕುಡಿದಾಗ ಈ ಕಿರು ಸಂತೋಷ ಸುಖವಾಗಿ ಪ್ರಕಟವಾಗತ್ತೆ. ಹೀಗಿರುವಾಗ ಸುಖ ಅನ್ನೋದು ದೊಡ್ಡ ದೊಡ್ಡ ಬುಟ್ಟಿಯಲ್ಲಿ ಅಳೆಯುವಷ್ಟರ ಮಟ್ಟಿಗೆ ದಂಡಿಯಾಗಿ ಸಿಗಬೇಕು ಅಂತಲೂ ಏನೂ ಇಲ್ಲ. ಬಳಲಿದ ಮನಸ್ಸಿಗೆ ಹಿತ ಆಗೋದಕ್ಕೆ ಚಿಕ್ಕ ಚಿಕ್ಕ ಲೋಟದಲ್ಲಿ ಸಿಗೋ ಪಾನೀಯ ಸಾಕು. ಹಾಗಂತ ನಿಮಗೆ ಸುಖ ಆಗಲಿ ಅಂತ ಬಕೆಟ್ಗಟ್ಟಲೆ ಯಾರೂ ಕಾಫಿನ ಕುಡಿಯೋದಿಲ್ಲ. ನಾವು ಚಿಕ್ಕವರಾಗಿದ್ದಾಗ ಭದ್ರಾವತಿ ಸಕ್ಕರೆ ಕಾರ್ಖಾನೆ ನೋಡೋಕೆ ಹೋಗಿದ್ವಿ, ಎಲ್ಲ ಶಾಲಾ ಮಕ್ಕಳು ಒಟ್ಟಿಗೆ ಪ್ರವಾಸದಲ್ಲಿ. ಆ ಸಕ್ಕರೆ ಕಾರ್ಖಾನೆ ಟೂರ್ನಲ್ಲಿ ಕೊನೆಯಲ್ಲಿ ಒಂದು ಮೂಟೆ ಸಕ್ಕರೆಯನ್ನು ತೋರಿಸಿ, ಈ ಸಕ್ಕರೆನ ಯಾರು ಎಷ್ಟು ಬೇಕಾದರೂ ತಿನ್ಬೋದು ಅಂತ ಹೇಳಿದಾಗ ನಾವು ಯಾರೂ ಕೂಡ ಒಂದು ಚಿಟಿಕೆ ಕೂಡ ಸಕ್ಕರೆ ತಿಂದಿರಲಿಲ್ಲ ಅವತ್ತು. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಯಾಕಂದರೆ ನಿಮಗೆ ಕಡಿಮೆಯಾಗಿ ಸಿಕ್ಕಾಗ ಅದನ್ನೇನೋ ತಿನ್ನಬೇಕು ಅನಿಸುತ್ತೆ. ಅದೇ ದಂಡಿಯಾಗಿ ಒಂದು ಸಕ್ಕರೆ ಚೀಲನೇ ಓಪನ್ ಮಾಡಿಟ್ರೆ ಅದನ್ನ ಯಾರೂ ತಿನ್ನಲಾರರು. ದಂಡಿಯಾಗಿ ಸಿಕ್ಕೋದೆಲ್ಲವೂ ಸುಖ ಅಂತ ಅನಿಸಲ್ಲ ಕೆಲವೊಂದು ಟೈಮ್. ಈಗ ಹೋಟೆಲ್ ತಿಂಡಿಗಳು ಭಾಳ ಇಷ್ಟ ಅಂತ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡವರು ಸಮಯ ಸರಿದಂತೆಲ್ಲ ಊಟ ತಿಂಡಿ ವಿಚಾರದ ಬಗ್ಗೆ ತಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ಕೊಳ್ತಾರಲ್ಲ, ಹಾಗೆ ನಾವೆಲ್ಲ ಅಂದ್ಕೋತಿದ್ವಿ, ಅಯ್ಯೋ ಈ ಹೋಟ್ಲಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ನಾವು ಮಸಾಲೆ ದೋಸೆ ತಿನ್ಬೋದು ಅಂತ. ನಿಜವಾಗ್ಲೂ ಅದೇ ಹೋಟ್ಲಲ್ಲಿ ನೀವು ಕೆಲಸಕ್ಕೆ ಸೇರಿಕೊಂಡ್ರೆ 2-3 ದಿನ ತಿನ್ಬೋದು, 3ನೇ ದಿನ ನಂತರ ಮತ್ತೆ ತಿನ್ನೋಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ನನ್ನ ಪ್ರಕಾರ ಸುಖ ಅನ್ನೋದು ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗೋದೇ ತಪ್ಪು. ಯಾಕಂದರೆ ಸುಖ ಸಂತೋಷ ನಮ್ಮ ಒಳಗಿದೆ ಮತ್ತು ನಮ್ಮ ಹೊರಗಿದೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವಿರೋಲ್ಲೇ ಇದೆ. ಈಗ ಮೆಡಿಟೇಷನ್ ಮಾಡುವಾಗ ಅಥವಾ ಯಾವುದೋ ಒಂದು ಆಧ್ಯಾತ್ಮದ ಒಂದು ಪ್ರವಚನ ಕೇಳುವಾಗ ಏನು ಹೇಳ್ತಾರೆ ತಿಳಿದವರು? ನಿಮ್ಮ ಒಳಗಡೆ ಗಮನ ಕೊಡಿ, ಆ ಅಂತರ್ಧಾನದಲ್ಲೇ ಸುಖ ಇದೆ ಅಂತಾರೆ. ಅದೇ ಕವಿಗಳನ್ನು ಕೇಳಿದ್ರೆ ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಯ ಆರಾಧನೆಯಲ್ಲಿ ಇದೆ ಸುಖ ಅಂತಾರೆ. ಈ ಒಬ್ಬ ಯೋಗಿಯನ್ನು ಕೇಳಿದ್ರೆ ತನ್ನ ಮನಸ್ಸನ್ನು ತನ್ನೊಳಗೆ ಕೇಂದ್ರೀಕರಿಸಿಕೊಂಡು ಅದನ್ನು ಹತೋಟಿಯಲ್ಲಿ ಪ್ರಯತ್ನಿಸೋ ಒಂದು ಸುಖ ಅವನಿಗೆ ಜೋಡ್ದಾಗಿ ಕಾಣ್ಬೋದು. ಹಾಗೆ
ಚಳಿಗಾಲದಲ್ಲಿ ತೊಳಲಾಡಿಕೊಂಡು ಅದೇ ವಸಂತ ಕಾಲವನ್ನು ನಿರೀಕ್ಷಿಸ್ತಾ ಇರೋ ಒಂದು ಹಕ್ಕಿಯ ಸಂದೇಶ ಕೂಡ ಅದಕ್ಕೆ ಭಾಳ ಸಂತೋಷ ತಂದುಕೊಡ್ಬೋದು. ಅದೇ ಕೋಗಿಲೆ ಗಾನವೇ ಇರಲಿ, ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಪ್ರತಿ ಸಾರಿ ಕೋಗಿಲೆ ಕುಹು ಕುಹು ಅಂತ ಕೂಗ್ತಾ ಇದ್ರೆ ಅದು ಕಿರಿಕಿರಿ ಆಗಲೂಬಹುದು. ಹೀಗೆ ನಮ್ಮ ಸುಖ, ನಮ್ಮ ಸಂತೋಷ ಅನ್ನೋದು ನಮ್ಮ ಭಾವನೆ, ಭಕ್ತಿ ಮತ್ತು ಶ್ರದ್ಧೆಗೆ ಸಂಬಂಧಿಸಿದೆ ಮತ್ತು ಅದು ಎಲ್ಲ ಕಡೆನೂ ಇದೆ. ಆದರೆ ಮತ್ತೆ ಪುನಃ ಹೇಳಬೇಕು, ಸುಖ ಅನ್ನೋದು ದಂಡಿಯಾಗಿ ಸಿಗೋ ಸಾಮಗ್ರಿ ಅಂತೂ ಅಲ್ಲ, ಅದು ಸರಕಂತೂ ಅಲ್ವೇ ಅಲ್ಲ. ಕೆಲವರು ಹೇಳ್ಬೋದು ಸುಖ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು ಅಂತ. ಕೆಲವರು ಹೇಳ್ಬೋದು ಸುಖ ಮನಸ್ಸಿಗೆ ಸಂಬಂಧಿಸಿದ್ದಾದರೂ ಅದರ ಮೂಲ ಹೃದಯದಲ್ಲಿದೆ ಅಂತ. ನನ್ನ ಪ್ರಕಾರ ಈ ಸುಖದ ನಿರೀಕ್ಷೆಯಲ್ಲಿ ಇರೋದೇ ಒಂದು ರೀತಿಯಲ್ಲಿ ತಪ್ಪು. ಯಾಕೆಂದರೆ ಮುಂದಿನ ಸುಖದ ಕ್ಷಣ ಹೀಗೆ ಇದ್ದೀತು ಅಂತ ಮೊದಲೇ ಊಹಿಸ್ಕೊಳ್ಳೋದ್ರಲ್ಲಿ ಏನು ಸುಖ ಇದೆ ಹೇಳಿ. ಈಗ ಸುಖ ಸಂತೋಷದ ವಿಷಯ ಬಂದಾಗ ಬಡವ ಬಲ್ಲಿದ ಅನ್ನೋ ಭೇದ ಭಾವ ಏನೂ ಇಲ್ಲ ಅಲ್ವಾ. ಅತಿ ಹೆಚ್ಚು ಶ್ರೀಮಂತರಿಗೆ ಹೆಚ್ಚಿನ ಸಂತೋಷ ಏನಾದರೂ ಸಿಗುತ್ತಾ? ಹಾಗಂತ ತಮ್ಮ ಹಂಗುಗಳನ್ನು ತೊರೆದು ಸದಾಕಾಲ ಹೊರಗೆ ದುಡಿದುಕೊಂಡು ಬಾಳಿ ಇವತ್ತಿನ ದುಡಿಮೆಯನ್ನು ದುಡಿದು ಇವತ್ತು ರಾತ್ರಿ ಊಟ ಮಾಡೋರಿಗೆ ಏನು ಕಡಿಮೆ ಏನಾದರೂ ಸುಖ ಸಿಗುತ್ತಾ? ಬಡವರ ಸಂತೋಷಕ್ಕೂ ಶ್ರೀಮಂತರ ಸಂತೋಷಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಹೀಗೆ ಸುಖ ಸಂತೋಷನ ನಾವು ಯಾವುದರಿಂದ ಅಳಿಬೋದು ಅಂತ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ. ನೀವು ಯೋಚನೆ ಮಾಡಿರ್ಬೋದು, ಬೆಂಗಳೂರಿಂದ ನೆಲಮಂಗದ ಕಡೆ ಹೋಗ್ತಾ ಇರ್ತೀರಲ್ಲ, ಆ ರಸ್ತೆಯ ಇಕ್ಕಲುಗಳಲ್ಲಿ ನೋಡ್ತಾ ಹೋದಾಗ ಇನ್ನೇನು ಬೆಂಗಳೂರು ನಗರ ಮುಗೀತು ಅನ್ನೋ ಅಷ್ಟೊತ್ತಿಗೆ ಆ ನಗರದ ಸರಹದ್ದಿನಲ್ಲಿ ಅದೆಷ್ಟೋ ನಿರ್ಗತಿಕ ಕುಟುಂಬಗಳು ಬಯಲುಗಳಲ್ಲಿ ಅಂದರೆ ಡೇರೆಗಳಲ್ಲಿ ಬದುಕೋದನ್ನು ನೋಡ್ತೀರ ನೀವು. ಇಂಥ ಒಂದು ಕುಟುಂಬಗಳಿಗೆ ಒಂದು ಹಂಗಾಮಿ ವಸತಿ ಸೌಕರ್ಯ ಇರುತ್ತಷ್ಟೆ. ಅವರು ಅದರಲ್ಲಿ ಅದನ್ನು ಸಂತೋಷವಾಗಿ ಕಾಣ್ತಾರೆ, ಅದನ್ನು ಅವರು ಮನೆ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಂತ ಲೀಲಾ ಪ್ಯಾಲೇಸ್ನಲ್ಲಿ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಟು ಅಲ್ಲಿ ಯಾರ್ಯಾರು ಇರ್ತಾರೋ ಅಂಥ ಶ್ರೀಮಂತಿಗೆ ನಾವು ಸುಖ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಶ್ರೀಮಂತರ ಸುಖ ಶ್ರೀಮಂತರಿಗೆ, ಬಡವರದು ಬಡವರಿಗೆ. ಹೀಗಿರುವಾಗ ಸುಖ ಅನ್ನೋದು ಅವರವರ ಮಾನಸಿಕ, ಸಾಮಾಜಿಕ, ಶಾರೀರಿಕ ಮೌಲ್ಯಗಳ ಮೇಲೆ ನಿಂತಿದೆ ಅಂತ ಹೇಳ್ಬೋದಾ? ಈಗ ಒಬ್ಬ ಬಯಲಿನಲ್ಲಿ ಗುಡಿಸಲು ಕಟ್ಟಿಕೊಂಡು ಯಾವುದೇ ಸೌಕರ್ಯಗಳೇ ಇಲ್ಲದೇ ಇರೋವಂಥ ವ್ಯವಸ್ಥೆನಲ್ಲೂ ಕೂಡ ಅವರು ಬದುಕ್ತಾ ಇದ್ದಾಗ ಅದನ್ನು ಸುಖ ಅಂತ ಕರಿಬೋದಾ? ಹೀಗೆ ಸುಖ ಸಂತೋಷ ಅಂತ ಯೋಚನೆ ಮಾಡ್ತಾ ಹೋದಾಗ ಬಹಳಷ್ಟು ಸಾಮ್ರಾಜ್ಯಗಳ ಬಗ್ಗೆ ಮಾತಾಡ್ಬೋದು. ನಮ್ಮದೇ ದೊಡ್ಡದು, ನಮ್ಮ ಸಾಮ್ರಾಜ್ಯನೇ ದೊಡ್ಡದು ಅಂತ ಸೂರ್ಯನು ಮುಳುಗದ ಸಾಮ್ರಾಜ್ಯವಾಗಿ ಇಂಗ್ಲೀಷ್ ಸಾಮ್ರಾಜ್ಯ ಎಲ್ಲ ಕಡೆ ಬೆಳೀತು. ಮತ್ತು ಹೇಗೆ ಬೆಳೀತೋ ಹಾಗೆ 100 ವರ್ಷಗಳ ನಂತರ ಕಳೆದು ಹೋಯಿತು. ತಮ್ಮದೇ ಆದ ತಂತ್ರವನ್ನು ಜಗತ್ತಿನ ಎಲ್ಲ ಕಡೆ ಸಾರ್ತೀವಿ ಅಂತ ಮಾವೋವಾದಿಗಳು, ಸಮತಾವಾದಿಗಳು ಹೋರಾಡ್ತಾನೆ ಪ್ರಾಣ ಬಿಟ್ಟರು. ಇನ್ನು ಧರ್ಮದ ವಿಚಾರಕ್ಕೆ ಬಂದಾಗ ತಮ್ಮದೇ ಧರ್ಮ ದೊಡ್ಡದು, ತಮ್ಮದೇ ಮತ ದೊಡ್ಡದು, ತಮ್ಮ ವಿಶ್ವಗುರುವೇ ದೊಡ್ಡದು ಅಂತ ಹೇಳಿ ಅನೇಕ ಪ್ರವಾದಿಗಳ ಹೆಸರಿನಲ್ಲಿ ಕಾಡು, ಮೇಡ, ಗುಡ್ಡ, ಬೆಟ್ಟ, ನದಿ, ದ್ವೀಪಗಳನ್ನೆಲ್ಲ ಗುಡ್ಡೆ ಹಾಕಿ ಎಲ್ಲ ಕಡೆ ತಮ್ಮ ಮತ ಸ್ಥಾಪಿಸ್ಕೊಂಡ್ರು. ಸೊ ವಾಟ್? ಅವರೆಲ್ಲ ಸಂತೋಷವಾಗಿದ್ದಾರಾ? ಎಲ್ಲೆಲ್ಲಿ ಹೋಗಿ ಏನೇನೆಲ್ಲ ಮಾಡಿದ್ರು ಅಷ್ಟು ಸಂತೋಷವಾಗಿರ್ತಾರ ಅವರು? ಹೀಗೆ ಒಂದು ಉದಾಹರಣೆ ಕೊಡ್ತೇನೆ. ಯುರೋಪ್ನಲ್ಲಿ ಒಂದು ಸಣ್ಣ ಕರ್ಚೀಪಿನ ಅಗಲದಷ್ಟು ಹರಡ್ಕೊಂಡಿರೋ ಒಂದು ಪೋರ್ಚುಗೀಸ್ ಅನ್ನೋ ದೇಶ, ಅದಕ್ಕೆ ತನ್ನ ಅಸ್ತಿತ್ವನೇ ಇಲ್ಲ. ಅದು ಒಂದು ಸ್ಪೇನ್ನ ಒಂದು ಮೂಲೆಯಲ್ಲಿ ಇದೆ. ಅಂಥ ದೇಶದಿಂದ ಪೋರ್ಚುಗೀಸರು ಭಾರತಕ್ಕೂ ದಕ್ಷಿಣ ಅಮೆರಿಕಕ್ಕೂ ಬಂದು, ಅದು ದಕ್ಷಿಣ ಅಮೆರಿಕದಲ್ಲಿ ಅದರ ಅರ್ಧ ಭಾಗದಷ್ಟು ದೊಡ್ಡದಾದ ಬ್ರೆಜಿಲ್ ದೇಶದ ಮೇಲೆ ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ದಬ್ಬಾಳಿಕೆಯನ್ನು ಹಾಕ್ತಾರಲ್ಲ, ಅವರಿಗೆಂಥ ಸುಖ ಇದ್ದಿರ್ಬೋದು. ಅಂದರೆ ತಾವು ತಮ್ಮದೇ ದೊಡ್ಡದು ಅಂತ ಇನ್ನೊಂದು ಕಡೆ ಸಾರ್ತಾರಲ್ಲ, ಇದು ಒಂಥರ ಮನುಷ್ಯನಾಗಿ ತಮ್ಮ ಧರ್ಮ, ಮತ, ಭಾಷೆಗಳನ್ನು ಹೇರೋ ಒಂದು ದಬ್ಬಾಳಿಕೆ ಏನಿದೆ, ಇದು ಅವರಿಗೆ ಸುಖ ಕೊಟ್ಟಿರ್ಬೋದು. ಅಂದು ನೀವು ಸಾಮ್ರಾಜ್ಯನೇ ತಗೊಳ್ಳಿ, ಒಬ್ಬ ಬಡವನ ಗುಡಿಸಲನ್ನೇ ತಗೊಳ್ಳಿ, ಒಬ್ಬ ಶ್ರೀಮಂತನ ಮನಸ್ಥಿತಿನೇ ತಗೊಳ್ಳಿ, ಇವರೆಲ್ಲರ ಸುಖ ಒಂದು ರೀತಿಯಲ್ಲಿ ವಿಭಿನ್ನವಾದದ್ದು. ಆದರೆ ಈ ಸುಖ ಅನ್ನೋದು ದಂಡಿಯಾಗಂತೂ ಸಿಗೋದಿಲ್ಲ, ಹೀಗೆ ಬಂದು ಹಾಗೆ ಮಾಯ ಆಗುತ್ತೆ ಅಂತ ಹೇಳೋದು ಇವತ್ತಿನ ಪಾಡ್ಕ್ಯಾಸ್ಟಿನ ವಿಷಯ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ.